ಈಗ ಬಂಟ ದೈವಕ್ಕೆ ನರ್ತನ ಸೇವೆ ಮಾಡಿದಂಥ ಅವರೇ ಇದ್ದಾರೆ. ಈಗ ಈ ಆರೋಪ ಬಂದ ಮೇಲೆ ತಮ್ಮ ಮೇಲೆ ಏನೇನು ಸಮಸ್ಯೆ ಅಂದರೆ ಏನೇನು ಎಫೆಕ್ಟ್ ಆಗಿದೆ, ಅಂದರೆ ಏನೇನು ಸಮಸ್ಯೆ ಆಗಿದೆ ತಮಗೆ, ತಮ್ಮ ಮೇಲೆ ಈ ಆರೋಪ ಬಂದ ಮೇಲೆ? ಆರೋಪ ಎಂತಂತಿಲ್ವ. ಮತ್ತೆ ಒಂದು ನಾನು ಹೇಳುದು, ನಮಗೆ ಹುಟ್ಟುವಾಗ ಗೊತ್ತಿರುವುದಿಲ್ಲಲ್ಲ, ಅಮ್ಮ ಕ್ರಿಶ್ಚಿಯನ್ ಹೀಗೆ. ನಾನಂದರೆ ದೊಡ್ಡಾದ ಮೇಲೆ ಹೀಗೆ ಬರುವಾಗ ನಮಗೆ ಹೀಗೆ ಆಗುವಾಗ ನನಗೆ ನಾಲ್ಕೂರಿಗೆ ಮುಖ ತೋರಿಸೋದು ಆಗಿ ಮುಖ ತೋರಿಸ್ಬೇಕಲ್ಲ ನಾಲ್ಕೂರಿಗೆ. ಹಾಗೆ ನಾವು ಈಗ ಎಲ್ಲಿ ಸಹ ಹೋದರೆ ನನಗೆ ಎಲ್ಲರೂ ಸಹ ನನ್ನನ್ನು ಕರೀತಾರೆ. ಆದರೆ ಇದು ಬಂದ ಮೇಲೆ ಈಗ ನನಗೆ ಎಲ್ಲರನ್ನು ನೋಡಲಿಕ್ಕೆ ಸಹ ಆಗೋದಿಲ್ಲ, ಯಾಕೆಂದರೆ ಹೀಗೆ ಮಾಡಿದ್ದಾರಲ್ಲ ನನ್ನ ಮೇಲೆ. ಅದಕ್ಕೆ ನನಗೆ ಸ್ವಲ್ಪ ಇದಾಗಿದೆ, ಅಂದರೆ ಎಲ್ಲಿ ಬೇಜಾರ, ಅಂದರೆ ಎಲ್ಲಿ ಸಹ ಹೋಗೋದು ಹಾಗೆ. ಈಗ ನನ್ನ ನೇಮಕ್ಕೆ ಸಹ ಹಾಗೆ ನನಗೆ ಈಗ ಏಪ್ರಿಲಲ್ಲಿ ಫುಲ್ಲು ನೇಮ ಬರೆದಿದ್ರು ಫುಲ್ಲು. ಅದು ಸಹ ಈಗ ನಿನ್ನೆ ಕಾಲ್ ಮಾಡಿ ಹೇಳಿದ್ದಾರೆ, ಹೀಗೆ ಹೀಗೆ ಎಂತ ಮಾಡೋದು, ಹೀಗೆ ಬಂದಿದ್ದಲ್ಲ, ಅದನ್ನು ಈಗ ಎಂತ ಕ್ಯಾನ್ಸಲ್ ಮಾಡೋದಾ ಎಂತ ಮಾಡೋದಂತ ನನಗೆ ಈಗ ಹಾಗೆ ಆಗಿದೆ. ಹಾಗೆ ಈಗ ಅದೇ ನ್ಯಾಯ ಬೇಕು ನನಗೆ ಅಷ್ಟೇ. ಈಗ ನನಗೆ ನ್ಯಾಯ ಬೇಕು. ಅಂದರೆ ಇಷ್ಟು ವರ್ಷ ನೇಮ ಕಟ್ಟಿದ್ದೇನೆ, ಅದು ಎಲ್ಲೆಲ್ಲ ನೇಮ ಕಟ್ಟಿದ್ದೇನೆ ಅಂದರೆ ದೊಡ್ಡ ದೊಡ್ಡವರೊಟ್ಟಿಗೆ ಕಟ್ಟಿದ್ದೇನೆ. ಯಾರು ಬಡಕಾಯಲ್ಲಿ ಕಟ್ಟಿದ್ದೇನೆ, ಇಲ್ಲಿ ತೆನಕಾಯಲ್ಲಿ ಕಟ್ಟಿದ್ದೇನೆ, ಆಚೆ ಸಹ ಕಟ್ಟಿದ್ದೇನೆ, ಎಲ್ಲರೊಟ್ಟಿಗೆ ಸಹ ದೊಡ್ಡ ದೊಡ್ಡವರೊಟ್ಟಿಗೆ ಕಟ್ಟಿದ್ದೇನೆ ನೇಮ. ಹಾಗೆ ಯಾಕೆ ನಿಮ್ಮ ಮೇಲೆ ಯಾಕೆ ಈ ದ್ವೇಷ ಅಂತೇಳಿ? ಅದೇ ನನಗೆ ಸಹ ಗೊತ್ತಿಲ್ಲ, ಅದು ನಂಜ ಅಲ್ಲ ಯಾರ ಹೇಳಿ ಕೊಟ್ಟಿದ್ದಾರೆ ಎಂತ ಅಂತ. ನನ್ನದಂದರೆ ಪ್ರೂಫ್ ಉಂಟು ಸರ್, ನನ್ನ ಹತ್ರ ಎಲ್ಲ ಪ್ರೂಫ್ ಉಂಟು, ನಾನು ಪಂಬದಂತ. ಅಂದರೆ ಅವರಿಗೆ ಗೊತ್ತಿಲ್ಲ, ನಾನು ಅವರನ್ನು ನೋಡಲೇ ಇಲ್ಲ, ನನಗೆ ಅವರ ಪರಿಚಯ ಏನಿಲ್ಲ ಅಷ್ಟು. ಅವರಿಗೆ ನನ್ನದು ಹೇಗೆ ಪರಿಚಯ? ಹಾಗೆ ಈಗ ಬಂಟ ದೈವಕ್ಕೆ ನರ್ತನ ಸೇವೆ ಮಾಡಿದಂಥ ಅವರೇ ಇದ್ದಾರೆ. ಈಗ ಈ ಆರೋಪ ಬಂದ ಮೇಲೆ ತಮ್ಮ ಮೇಲೆ ಏನೇನು ಸಮಸ್ಯೆ, ಅಂದರೆ ಏನೇನು ಎಫೆಕ್ಟ್ ಆಗಿದೆ, ಅಂದರೆ ಏನೇನು ಸಮಸ್ಯೆ ಆಗಿದೆ ತಮಗೆ, ತಮ್ಮ ಮೇಲೆ ಈ ಆರೋಪ ಬಂದ ಮೇಲೆ? ಆರೋಪ ಎಂತಂತಿಲ್ವ. ಮತ್ತೆ ಒಂದು ನಾನು ಹೇಳುದು, ನಮಗೆ ಹುಟ್ಟುವಾಗ ಗೊತ್ತಿರುವುದಿಲ್ಲಲ್ಲ, ಅಮ್ಮ ಕ್ರಿಶ್ಚಿಯನ್ ಹೀಗೆ. ನಾನಂದರೆ ದೊಡ್ಡಾದ ಮೇಲೆ ಹೀಗೆ ಬರುವಾಗ ನಮಗೆ ಹೀಗೆ ಆಗುವಾಗ ನನಗೆ ನಾಲ್ಕೂರಿಗೆ ಮುಖ ತೋರಿಸೋದು ಆಗಿ ಮುಖ ತೋರಿಸ್ಬೇಕಲ್ಲ ನಾಲ್ಕೂರಿಗೆ. ಹಾಗೆ ನಾವು ಈಗ ಎಲ್ಲಿ ಸಹ ಹೋದರೆ ನನಗೆ ಎಲ್ಲರೂ ಸಹ ನನ್ನನ್ನು ಕರೀತಾರೆ. ಆದರೆ ಇದು ಬಂದ ಮೇಲೆ ಈಗ ನನಗೆ ಎಲ್ಲರನ್ನು ನೋಡಲಿಕ್ಕೆ ಸಹ ಆಗೋದಿಲ್ಲ, ಯಾಕೆಂದರೆ ಹೀಗೆ ಮಾಡಿದ್ದಾರಲ್ಲ ನನ್ನ ಮೇಲೆ. ಅದಕ್ಕೆ ನನಗೆ ಸ್ವಲ್ಪ ಇದಾಗಿದೆ, ಅಂದರೆ ಎಲ್ಲಿ ಬೇಜಾರ, ಅಂದರೆ ಎಲ್ಲಿ ಸಹ ಹೋಗೋದು ಹಾಗೆ. ಈಗ ನನ್ನ ನೇಮಕ್ಕೆ ಸಹ ಹಾಗೆ ನನಗೆ ಈಗ ಏಪ್ರಿಲಲ್ಲಿ ಫುಲ್ಲು ನೇಮ ಬರೆದಿದ್ರು ಫುಲ್ಲು. ಅದು ಸಹ ಈಗ ನಿನ್ನೆ ಕಾಲ್ ಮಾಡಿ ಹೇಳಿದ್ದಾರೆ, ಹೀಗೆ ಹೀಗೆ ಎಂತ ಮಾಡೋದು, ಹೀಗೆ ಬಂದಿದ್ದಲ್ಲ, ಅದನ್ನು ಈಗ ಎಂತ ಕ್ಯಾನ್ಸಲ್ ಮಾಡೋದಾ ಎಂತ ಮಾಡೋದಂತ ನನಗೆ ಈಗ ಹಾಗೆ ಆಗಿದೆ. ಹಾಗೆ ಈಗ ಅದೇ ನ್ಯಾಯ ಬೇಕು ನನಗೆ ಅಷ್ಟೇ. ಈಗ ನನಗೆ ನ್ಯಾಯ ಬೇಕು. ಅಂದರೆ ಇಷ್ಟು ವರ್ಷ ನೇಮ ಕಟ್ಟಿದ್ದೇನೆ, ಅದು ಎಲ್ಲೆಲ್ಲ ನೇಮ ಕಟ್ಟಿದ್ದೇನೆ ಅಂದರೆ ದೊಡ್ಡ ದೊಡ್ಡವರೊಟ್ಟಿಗೆ ಕಟ್ಟಿದ್ದೇನೆ. ಯಾರು ಬಡಕಾಯಲ್ಲಿ ಕಟ್ಟಿದ್ದೇನೆ, ಇಲ್ಲಿ ತೆನಕಾಯಲ್ಲಿ ಕಟ್ಟಿದ್ದೇನೆ, ಆಚೆ ಸಹ ಕಟ್ಟಿದ್ದೇನೆ, ಎಲ್ಲರೊಟ್ಟಿಗೆ ಸಹ ದೊಡ್ಡ ದೊಡ್ಡವರೊಟ್ಟಿಗೆ ಕಟ್ಟಿದ್ದೇನೆ ನೇಮ. ಹಾಗೆ ಯಾಕೆ ನಿಮ್ಮ ಮೇಲೆ ಯಾಕೆ ಈ ದ್ವೇಷ ಅಂತೇಳಿ? ಅದೇ ನನಗೆ ಸಹ ಗೊತ್ತಿಲ್ಲ, ಅದು ನಂಜ ಅಲ್ಲ ಯಾರ ಹೇಳಿ ಕೊಟ್ಟಿದ್ದಾರೆ ಎಂತ ಅಂತ. ನನ್ನದಂದರೆ ಪ್ರೂಫ್ ಉಂಟು ಸರ್, ನನ್ನ ಹತ್ರ ಎಲ್ಲ ಪ್ರೂಫ್ ಉಂಟು, ನಾನು ಪಂಬದಂತ. ಅಂದರೆ ಅವರಿಗೆ ಗೊತ್ತಿಲ್ಲ, ನಾನು ಅವರನ್ನು ನೋಡಲೇ ಇಲ್ಲ, ನನಗೆ ಅವರ ಪರಿಚಯ ಏನಿಲ್ಲ ಅಷ್ಟು. ಅವರಿಗೆ ನನ್ನದು ಹೇಗೆ ಪರಿಚಯ? ಹಾಗೆ